ಜೊತೆಗೆ ಕೇಂದ್ರ ಸರ್ಕಾರ ಸೆಸ್ಸು ಮತ್ತು ಸರ್ಚಾರ್ಜ್ ಅನ್ನು ಕಲೆಕ್ಟ್ ಮಾಡ್ತದೆ ರಾಜ್ಯಗಳಿಗೆ. ಸೆಸ್ ಮತ್ತು ಸರ್ಚಾರ್ಜ್ ಅನ್ನು ಕಲೆಕ್ಟ್ ಮಾಡ್ತದೆ. ನಿಮ್ ಕ್ಯಾಮ್ರಾ ನೋಡ್ಬೇಕಾ? ನಾ ಹಿಂಗ್ ತಿರುಗಿಸಿದ್ರೆ ಹಿಂಗೆ ತಿರುಗಿಸಿ ಇಟ್ಸ್ ಓಕೆ. ಸುಮ್ಮನೆ ತಮಾಷೆಗೆ ಹೇಳಿದೆ. ನಿಮ್ಮನ್ನೇ ನೋಡ್ತಾ ಇರ್ತೀನಿ ಈಗ ಬಿಡಪ್ಪ. ಎಲ್ಲನೂ ತೋರಿಸಲ್ಲ, ಒಂದೇ ಸಾರಿ ಒಂದು ಶಾಟ್ ತೋರಿಸಲ್ಲ. ನಿಮ್ ಕಡೆ ತಿರ್ಕೊಂಡಿರೋದು ತೋರಿಸಿ. ಅದನ್ನ ಸೆಸ್ನಲ್ಲಿ ಮತ್ತೆ ಸರ್ಚಾರ್ಜ್ನಲ್ಲಿ ನಮಗೆ ಯಾವ ರಾಜ್ಯಕ್ಕೂ ಪಾಲ್ ಕೊಡಲ್ಲ. ಕೇಂದ್ರ ಸರ್ಕಾರನೇ ಅದನ್ನು ಇಟ್ಕೊಳ್ತದೆ. ಈ ಕರ್ನಾಟಕದಲ್ಲಿ ಎಷ್ಟು ಸೆಸ್ಸು ಮತ್ತೆ ಸರ್ಚಾರ್ಜ್ ಹಾಕಿದ್ರೆ ಎಷ್ಟು ಸೆಸ್ಸು ಮತ್ತೆ ಸರ್ಚಾರ್ಜ್ ಇಂದ ಎಷ್ಟು ದುಡ್ಡು ಬರ್ತದೆ? ಜಾಫರ್, ಸರ್ಚಾರ್ಜ್ ಇಂದ ಒಂದು ವರ್ಷಕ್ಕೆ ಎಷ್ಟು ಕಲೆಕ್ಟ್ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ? ಅದು ಹೇಳ್ತೀನಿ ನಿಮಗೆ. ಅದರಲ್ಲಿ ನಮಗೆ ಪಾಲಿಲ್ಲ, ಯಾವ ರಾಜ್ಯಕ್ಕೂ ಪಾಲಿಲ್ಲ. ಎಂಟೈರ್ ಸೆಂಟ್ರಲ್ ಗವರ್ಮೆಂಟ್ ಇಷ್ಟೇ, ಅದು ಎಂಟೈರ್ ಸೆಂಟ್ರಲ್ ಗವರ್ಮೆಂಟೇ ಇಟ್ಕೊತದೆ. ಡಿಡ್ ಯು ಫಾಲೋ ಮೀ? See, the government of India is collecting cess and as a tax, cess and surcharge on various goods. various commodities. It is entirely government of India state. It is kept by government of India only. It has not been devolution of taxes To the states. It has not come to devolution of taxes. Did you follow? Now, I hope myself cleared. It has not come in the devolution of taxes. ಅದಕ್ಕೆ ಏನ್ ಹೇಳಿದೀವಿ ಅಂತಂದ್ರೆ ಅದು 5% ಮೀರಬಾರದು. ಒಂದು ವೇಳೆ 5% ಮೀರಿದ್ರೆ ರಾಜ್ಯಗಳಿಗೂ ಕೂಡ ಕೊಡಬೇಕು ಅಂತ ಹೇಳಿದ್ದೀವಿ. ಅದು ಡಿವಿಜಿಬಲ್ ಪೂಲ್ನಲ್ಲಿ ಬರಬೇಕು. 5%ಗಿಂತ ಸಪೋಸ್ if they collect cess and surcharge more than 5%, it has to come to the divisible pool. Sir, ಕರ್ನಾಟಕದಿಂದ 24-25 5,40,000 ಕೋಟಿ. ಕರ್ನಾಟಕ ಒಂದರಿಂದಲೇ 5,40,000 ಕೋಟಿ ಕಲೆಕ್ಟ್ ಆಗಿದೆ. ಇಲ್ಲ ಸರ್, ಇದು ಎಲ್ಲ ರಾಜ್ಯಕ್ಕೆ ಎಲ್ಲಿದೆ? ಸರ್, ಸಾರಿ, ರಾಜ್ಯಕ್ಕೆ 5,41,000. ಎಲ್ಲ ರಾಜ್ಯಕ್ಕೆ ಲಾಸ್ ಇಷ್ಟಾಗಿರೋದು. ಕರ್ನಾಟಕಕ್ಕೆ ಲಾಸ್ ಆಗಿರೋದು 8,000 ಕೋಟಿ. ನೋಡಿ, ಒಟ್ಟು ಕಲೆಕ್ಟ್ ಆಗಿರೋದು ಸರ್ಚಾರ್ಜು 24-25ರಲ್ಲಿ 5,41,709 ಕೋಟಿ. ಇನ್ ದಿ ಎಂಟೈರ್ ಕಂಟ್ರಿ ಎಷ್ಟು? 5,41,709 ಕೋಟಿ. ಎಲ್ಲ ರಾಜ್ಯಗಳಿಗೆ ನಷ್ಟ ಆಗಿರ್ತಕ್ಕಂಥದ್ದು 2,22,101 ಕೋಟಿ. ಕರ್ನಾಟಕಕ್ಕೆ ನಷ್ಟ ಆಗಿರೋದು 8,084 ಕೋಟಿ. 8,084 ಕೋಟಿ. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಸೆಸ್ಸು ಸರ್ಜಾರ್ಜಿ ಅದ ಕಲೆಕ್ಟ್ ಮಾಡ್ಕೊಳ್ಳಿ. ಆದರೆ 5%ಗಿಂತ ಜಾಸ್ತಿ ಆದರೆ ಅದನ್ನ ಡಿವಿಜುವಲ್ ಪೂಲ್ಗೆ ಹಾಕಿ ಅಂತ ಹೇಳಿದ್ವಿ. ನಿಮ್ಗೆ ಅರ್ಥ ಆಯ್ತೇನಮ್ಮ?
Did you follow? That means See, government of India is collecting cess and surcharge. In 2024 and 25, it has collected 40,000 crores. 5,41,000 crores as cess and Government of Karnataka has lost by way of cess and surcharge 8,084 crores. We don't have any objection to collect cess and surcharge, but you should, if you collect more than 5%, it should be in the divisible pool. Above 5%. Above 5% ಆದ್ರೆ ಅದು ನಮ್ಮ ಡಿವಿಜಿಬಲ್ ಪೂಲ್ ನಲ್ಲಿ ಇರಲಿ ಅಂತ ಹೇಳ್ತೀವಿ. ಆ? ಆಮೇಲೆ ಕೇಳತ್ತಾಳೆ ನಮಗೆ ವರ್ಷಕ್ಕೆ We'll explain. ಆಯ್ತಲ್ಲ. Specific rent. ಆಮೇಲೆ ಈಗ ನೋಡಿ, ಕರ್ನಾಟಕ ರಾಜ್ಯದ ಬೆಳವಣಿಗೆ ಆದರೆ ಆರ್ಥಿಕವಾಗಿ ದೇಶದ ಬೆಳವಣಿಗೆ ಕೂಡ ಆಗುತ್ತೆ ಆರ್ಥಿಕ ಅಲ್ವಾ. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸಸ್ ಕಲೆಕ್ಟ್ ಮಾಡೋದು ಯಾವ ಎಲ್ಲಿಂದ? ರಾಜ್ಯಗಳಿಂದ ಅಲ್ಲ. ಅದಕ್ಕೆ ನ್ಯಾಯವಾಗಿ ಹಂಚಿ ಅಂತ ಹೇಳಿದ್ವಿ. ಆಮೇಲೆ ಈ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯಲ್ಲ, ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. 6 ಜಿಲ್ಲೆಗಳು ಹೊರತುಪಡಿಸಿ, ಅಂದರೆ ಬೆಂಗಳೂರು ಸುತ್ತಮುತ್ತ, ಮಲೆನಾಡು, ಮಂಗಳೂರು, ಉಡುಪಿ ಇವು ಬಿಟ್ಟರೆ ಇನ್ನು ಉಳಿದ ಜಿಲ್ಲೆಗಳೆಲ್ಲ ಕಡಿಮೆ ಇದ್ದಾವೆ. ನ್ಯಾಷನಲ್ ಅವರೇಜ್ಗಿಂತ ಕಡಿಮೆ ಇದ್ದಾವೆ. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಇದ್ದಾವೆ. ರಾಜಸ್ಥಾನ, ಒಡಿಶಾ, ವೆಸ್ಟ್ ಬೆಂಗಾಲ್ ಆನ್ ಪಾರ್ ವಿತ್ ರಾಜಸ್ಥಾನ್, ಒರಿಸ್ಸಾ ಅಂಡ್ ವೆಸ್ಟ್ ಬೆಂಗಾಲ್. ಆಮೇಲೆ ಈ ಡಿಫಿಸಿಟ್ ಇರ್ತಾವಲ್ಲ ರಾಜ್ಯಗಳಲ್ಲಿ, ರೆವಿನ್ಯೂ ಡಿಫಿಸಿಟ್ ಆಗಿರ್ತದೆ. ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ಸ್ ಅಂತ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕೇರಳಕ್ಕೆ ಹೋದ ಸಾರಿ, ಈಗ ಕರ್ನಾಟಕದಷ್ಟೇ ಅವ್ರಿಗೆ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ನಲ್ಲಿ ನಷ್ಟ ಆಗಿದೆ. ಆದರೆ ಅವರಿಗೆ ಸುಮಾರು 38,000 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಬಂದಿದೆ. Fill the gap of the revenue deficit. In order to fill up the Gap of the revenue deficit. gap or deficit. We don't get. 24-25. This is for the entire period. It is for the entire 14th to 15th commission. But 14th Karnataka did to get it. 15th commission. 14ನೇ ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ. But Karnataka didn't get any revenue. ನಾವೀಗ ಆದರೆ ಕರ್ನಾಟಕಕ್ಕೆ ಯಾವುದೇ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ಸ್ ಬರಲ್ಲ. ಆಮೇಲೆ 15ನೇ ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ ವಿಶೇಷ ಅನುದಾನನ 5,495 ಕೋಟಿ ಕೊಟ್ಟಿತ್ತು.
5,495 crores. ಇದು 15 ಫೈನಾನ್ಸ್ ನಾನಲ್ಲ. 15 finance ಕಾನ್ಸ್ಟಿಟ್ಯೂಷನಲ್ ಬಾಡಿ ರೆಕಮೆಂಡೆಡ್ ದಟ್ ಡೆವಲ್ಯೂಷನ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ 5,495 ಕೋಟಿ special grant. ಆಸ್ ಸ್ಪೆಷಲ್ ಗ್ರಾಂಟ್ಸ್ ಗಿವನ್ ಟು 3 ಸ್ಟೇಟ್ಸ್ ಕೊಟ್ಟಿರ್ತಾರೆ. ಒಂದು ಕರ್ನಾಟಕ, ಎರಡನೇದು ತೆಲಂಗಾಣ, ಮೂರನೇದು ಮಿಜೋರಾಂ. ಡಿಡ್ ಯು ಫಾಲೋ? ಎಲ್ಕು ತಲೆಯಾಡಿಸೋದೇನಮ್ಮ ನೀವು? ಸರ್ See, the 15th Finance Commission has recommended Special grant. to give special grants to 3 states. One is Karnataka, the second is Telangana, third one is Mizoram. For Karnataka, 5,495 crores was recommended by the 15th Finance Commission. But the Government of India Not accepted. refused to give this special grant. Correct. Hmm? Correct. Plus 6,000%. Huh? Plus 6,000. And plus 6,000 crores